ತೋರಿಸಿದ ಪೊಲೀಸ್ ಮಾರ್ಗ ಕಲ್ಲು ಎತ್ಕೊಂಡು ಬೀಸೋ ಅವನ್ಗೆ ಮಾಡ್ತೀನಿ ನೋಟಿಂಗೆ ಇದು ನೋಡಿಯೋ ತೋರಿಸಿ ನೋಡಿ ಅವನ ಹಿಡಿದ್ಯಾ? ಇಲ್ಲ ಸರ್. ಅದೇನಂದ್ರೆ ಒದೆ ಬಿದ್ದಿರೋ ನಿಮ್ಮನ್ನ ಹಾಸ್ಪಿಟ್ಲಿಗೆ ಸೇರ್ಸೋದಾ ಇಲ್ಲ ಹೋಗ ಅವ್ನು ಹಿಡಿಯೋದಾ? ಮತ್ತೆ ನೀನೇ ಹಿಡ್ದೆ ಅಂತ ಎಲ್ಲ ನ್ಯೂಸ್ ಚಾನೆಲ್ಗೂ ಇನ್ಫಾರ್ಮೇಶನ್ ಕೊಟ್ಟಿದ್ಯಾ? ಅದಂಗಲ್ಲ ಸರ್. ಕತ್ತಾ ಸರ್ ನೇತೃತ್ವದಲ್ಲಿ CI ವಿಘ್ನೇಶ್ ಹಿಡ್ಕೊಂಡ ಸಸ್ಟೈನ್ ಮಾಡ್ಕೊಬಿಡಿ. ಎದೆಲಿ ಸೆಂಟ್ರ್ ಪಾಯಿಂಟ್ಗೆ ಹೊಡೆದ್ಬಿಡ್ತು ಕಣೋ ಅದು. ಅದಕ್ಕೆ ಅಂತಾನೆ ಸರ್ ನೇರವಾಗಿ ಇಲ್ಲಿ ಕರ್ಕೊಂಬಂದೆ. ಅವನ್ನ ಹಿಡಿಯೋದಿಕ್ಕಾಗ್ಲಿಲ್ವೇ? ಸಿಟಿ ಫುಲ್ ಅವನ್ನ ಸರ್ಚ್ ಮಾಡ್ತಾ ಇದೀವಿ ಸರ್. ಅವನು ಸಾಧಾರಣವಾದವನಲ್ಲ ಸರ್, ಅವನೊಬ್ಬ ಓದಿರೋ ಕಳ್ಳ ಸರ್. ಎಷ್ಟು ಓದವನಪ್ಪ? ಅದಲ್ಲ ಸರ್, ಅವನು ಬುದ್ಧಿವಂತ ಅಂತ ಹೇಳಕ್ ಬಂದೆ. ಅವನು ಕಿಲಾಡಿ ಆದ್ರೆ ನಾನು ಕಿಲಾಡಿ ಅಂಕ ಕಿಲಾಡಿ ಕಣ್ಣು. ಅಂದ್ರೆ ಗೊತ್ತು ಸರ್. ಯೋ, ಮಿನಿಸ್ಟರ್ ಪರ್ಸನಲ್ ನಂಬರ್ಗೆ ಬಂದ ನಂಬರ್ಗಳನ್ನ ಟ್ರೇಸ್ ಔಟ್ ಮಾಡಿದ್ಯಾ? ಬಂದಿದೆ ಸರ್. 7 ಗಂಟೆಗೆ ಕಾಲ್ ಮಾಡಿರೋದು ಲೀಡರ್ KR, 7:15 ಬಂದಿರೋದು ಸಿಟಿ ಹಾಸ್ಪಿಟಲ್ ಇಂದ, 7:30 ಕಾಲ್ ಬಂದಿರೋದು ಪುಟ್ಸ್ವಾಮಿ ಗ್ರೂಪ್ MD ಪುಟ್ಸ್ವಾಮಿ. ಇದು 7:40 7:45 ಒಳಗಡೆ ಮಿನಿಸ್ಟರ್ದು 2ನೇ ಪಕ್ಷದ್ದು. ಅದ್ಯಾರಪ್ಪ? ಮಿನಿಸ್ಟರ್ ಅವರ 2 ವೀಕ್ನೆಸ್. ಅವ್ರು ಆ ಸಮಯಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅವ್ರು ಬೇರೆ ಕಡೆ ಎಂಗೇಜ್ ಆಗಿರ್ತಾರೆ ಸರ್. ಸಂವೇರ್ ಇಸ್ ವಿತ್ ಸಂಬಂಧರ್ ಪರ್ಸನ್. ನಮ್ಗೆ ಯಾಕೆ ಸರ್ ಬೇಕಾದಲ್ಲ? ಅಪ್ಪ ಎಷ್ಟು ಬಿಸಿಲು, ತರೋ ಅಷ್ಟೊತ್ತಿಗೆ ಪ್ರಾಣನೇ ಹೋಗ್ಬಿಡ್ತಪ್ಪ. ಅಯ್ಯೋ ನಿಂತ್ಕೊಳ್ಳ ನನ್ಗೇನು ಗೊತ್ತಿಲ್ಲ ಸರ್, ನಾನೇನು ಮಾಡಿಲ್ಲ. ಮತ್ತೆ ತಮ್ಮ ನೋಡ್ಬಿಟ್ಟು ಯಾಕೆ ಓಡ್ತಾ ಇದ್ಯಾ? ಭಯ ಆಯ್ತು ಸರ್. ಮಂತ್ರಿನ ಕೊಂದಿದ್ ನಾನೇ ಅಂತ ಪೊಲೀಸ್ ಅವ್ರು ತಪ್ಪಾಗಿ ವಿಚಾರಿಸ್ತಾ ಇದಾರಂತೆ. ನಿಜವಾಗ್ಲೂ ನಾನೇನು ಮಾಡಿಲ್ಲ. ಕೊಲೆಗಾರನ್ನ ನಾನು ನೋಡ್ಲೂ ಇಲ್ಲ. ಸರ್ ನಮ್ಗೊಂದು ಕ್ಲೂ ಸಿಕ್ಕಿದೆ ಸರ್. ಮಿನಿಸ್ಟರ್ನ ಕೊಂದವ್ರನ್ನ ಇವ್ನು ನೋಡಿದಾನೆ ಸರ್. ಏನೋ ನಿನ್ ಹೆಸರು? ಅರುಣ್ ಮೂರ್ತಿ ಸರ್. ಓ, ಮಿನಿಸ್ಟರ್ ಮನೇಲಿ ಕುಕ್ ಆಗಿದ್ದವನಲ್ವಾ? ನೀನೇನೋ ಇಲ್ಲಿಗೆ ಬಂದಿರೋದು? ನಾನ್ ಕೆಲ್ಸ ಮಾಡ್ತಿರೋ ಜಾಗದ ಓನರ್ಗೆ ಹುಷಾರಿಲ್ಲ, ಅವರು ಪಕ್ಕದ ರೂಮಲ್ಲಿ ಅವ್ರೆ. ನಾನ್ ಮಿಸ್ ಆಗಿ ಈ ಕಡೆ ಬಂದ್ಬಿಟ್ಟೆ. ಮಿನಿಸ್ಟರ್ನ ಕೊಲ್ಲಕ್ ಬಂದವ್ರನ್ನ ನೀನೆಲ್ಲಿ ನೋಡ್ದೆ? ಅದು ಸರ್ ಇವನ್ನ ನಂಬೇಡಿ ಸರ್. ಇವ್ನು ಹೇಳ್ತಾ ಇರೋದು ನೋಡಿದ್ರೆ ಇವ್ನಿಗೂ ಕೊಲೆಗೂ ಸಂಬಂಧ ಇದೆ ಅನ್ಸುತ್ತೆ. ಇಲ್ಲ ಸರ್, ಮಿನಿಸ್ಟರ್ ಸಾಯಕ್ಕೂ 2 ದಿನದ ಮುಂಚೆ ನನ್ನ ಕಾಲರ್ ಹಿಡ್ಕೊಂಡು ಕೆಲ್ಸ ಎಲ್ಲ ಹೋಗು ಅಂತ ತಳ್ಬಿಟ್ರು. ನನ್ ತಂಗಿ ಮದ್ವೆಗೆ ಅಂತ ಸ್ವಲ್ಪ ಸಾಲ ಕೇಳಿದ್ದೆ ಅಷ್ಟೇ, ಬೇರೇನು ಕೇಳಿರ್ಲಿಲ್ಲ. ಮಿನಿಸ್ಟರ್ ಸತ್ತೋದ್ ರಾತ್ರಿ ಅಲ್ಲೊಂದ್ ಕಾರ್ ಹೋಗಿದ್ ನೋಡ್ದೆ. ಅವ್ರ ಮುಖ ನೋಡಿ ಒಂದೆರಡು ಮಾತಾಡೋಣ ಅಂತ ಅವ್ರ ಹತ್ರಕ್ಕೆ ಹೋದೆ. ಆಮೇಲೆ ಏನಾಯ್ತು? ಆಮೇಲೆ ಪೆಟ್ಟಿ ಅಂಗಡಿ ಹತ್ರ ಒಂದ್ ಪೊಲೀಸ್ ಜೀಪ್ ನಿಂತಿರೋದ್ ನೋಡ್ದೆ. ಪೊಲೀಸ್ ಜೀಪಾ? ಅದೇ ಸರ್. ನೀನ್ ನೋಡ್ದೇನೋ? ನೋಡ್ದೆ ಸರ್. ಸುಮ್ನೆ ಇಲ್ದಿರೋದೆಲ್ಲ ಹೇಳಿದ್ರೆ ಮುಖ ಮೂತಿ ಹೊಡೆದಾಕ್ಬಿಡ್ತೀನಿ. ನೋಡ್ದೇನೋ? ನೀನ್ ಸ್ವಲ್ಪ ಸುಮ್ನೆ ಇರೋ, ಅವ್ನು ಹೇಳಿ. ಅಲ್ಲ ಸರ್, ಇವನು ಹೇಳ್ತಿರೋದು ನೋಡಿದ್ರೆ ಪೊಲೀಸ್ ಅವರೇ ಮಾಡಿರೋ ತರ ಇದೆಯಲ್ಲ ಸರ್. ಪೊಲೀಸ್ನವರು ಮಾಡೋದಿಲ್ವಾ? ಅಯ್ಯೋ, ನೋವಾಗ್ತಿದ್ಯಾ? ಪೊಲೀಸರು ತುಂಬಾನೇ ಹೊಡೆದ್ರ ಅಲ್ವಾ? ರಮೇಶ್, ನಾನ್ ನಿನ್ಗೆ ಒಂದ್ ವಿಷಯ ಹೇಳಲಾ? ಏನು? ಹುಡುಗರ್ನೆಲ್ಲ ನಾನ್ ನಂಬಲೇಬಾರ್ದು ಅಂತ ಇವತ್ವರೆಗೂ ಅನ್ಕೊಂಡಿದ್ದೆ. ಆದ್ರೆ ಇವಾಗ ನಿನ್ ಜೊತೆ ಇಷ್ಟು ದಿನ ಜೊತೆಯಲ್ಲಿದ್ದಾಗ ಐ ಥಿಂಕ್ ಯು ಆರ್ ಅ ಜೆಂಟಲ್ ಮ್ಯಾನ್. ನನ್ನಂತೊಬ್ಳು ಹುಡುಗಿಗೆ ಇದೇ ಫಸ್ಟ್ ಟೈಮ್ ಫೀಲಿಂಗ್. ಮನಸ್ಸು ಯಾಕೋ ಬದಲಾಗ್ತಿದೆ ಅಂತ ಅನ್ಸ್ತಿದೆ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಇವತ್ತು ನೀನ್ ನನ್ನ ಬೆಡ್ ಮೇಲೆ ಇರೋದು ಸರಿಯಲ್ಲ. ನಾನು ಹೇಳ್ದೆ ಅಲ್ವಾ, ಎಲ್ಲ ನಮ್ಮ ಅಮ್ಮನಿಗೋಸ್ಕರ. ಇಲ್ಲ ಯಾವತ್ತೋ ಊರ್ ಬಿಟ್ಟು ಹೋಗ್ಬಿಡ್ತಾ ಇದ್ದೆ. ಭಯ ಪಟ್ಟ್ಯಾ? ನಾನ್ ಸುಮ್ನೆ ತಮಾಷೆ ಮಾಡಿದ್ದು. ರಮೇಶ್, ನೀನ್ ಎಲ್ಲೂ ಹೋಗ್ಬೇಡ. ನಿಜ ಹೇಳ್ತೀನಿ, ನಿನ್ನ ನೋಡ್ದೆ ನನ್ಗಿರಕ್ ಆಗಲ್ಲ ರಮೇಶ್. ನೀನ್ ಯಾವಾಗ್ಲೂ ನನ್ನ ಹತ್ರನೇ ಇರ್ಬೇಕಂತ ಅನ್ಸುತ್ತೆ. ಎಸ್, ನಾನ್ ದಿನೇಶ್ ಮಾತಾಡ್ತಿದ್ದೀನಿ. ಯಾವ CBI? ಎಲ್ಲಿ CBI? CBIನೋ CBI ಶಂಕರೋ ಸಿನಿಮಾದಲ್ಲಿ ಮಾತ್ರ ಬರೋದಪ್ಪ. ಕಮಿಷನರ್ ಕರ್ತಾರ್ ಅಂತ ಬುದ್ಧಿವಂತರಾದ ಆಫೀಸರ್ ಈಗ ಇಲ್ಲೇ ಇದಾರಪ್ಪ. ಈ ಕೇಸಲ್ಲಿ ಬೇರೆ ಯಾರು ತಲೆ ಹಾಕುವಂತ ಅವಶ್ಯಕತೆ ಇಲ್ಲ. ಅಂಡರ್ಸ್ಟ್ಯಾಂಡ್? ಸರ್, ಹೊಸ ಹೋಮ್ ಮಿನಿಸ್ಟರ್ ಬಂದಿದ್ದಾರೆ. ಇಲ್ಲಿಗೆ ಬಂದಿದ್ದಾರಾ?
ಮಿನಿಸ್ಟರ್ನ ಕೊಲೆ ಮಾಡಿದಂತ ಕೊಲೆಗಾರನ್ನ ಕಂಡು ಹಿಡಿತೀನಿ ಅಂತ ಅವ್ರ ಹತ್ರ ಹೇಳಿದ್ದೆ ನಾನು. ಚೆನ್ನಾಗಿದ್ದೀರೇನ್ರಿ? ಏನ್ ಸರ್ ಏನು ಹೇಳಿದೆ ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ? ಮಿನಿಸ್ಟರ್ ಅಂದ್ಮೇಲೆ ಹಂಗೆ ಇರ್ತಾರೆ, ಸುನಾಮಿ ತರ ಬರ್ತಾರೆ ಹೋಗ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಮಾರ್ಟಿಫಿಕೇಶನ್ ಗಾಗಿ ಸ್ಟ್ರಾಟಜಿ ಅದೊಂಥರ ಸ್ಟ್ರಾಟಜಿ ಅಂತ ಸರ್ ಹೇಳ್ತಾ ಇದಾರೆ. ಎಸ್ ಅದನ್ನೇ ಹೇಳಕ್ ಬಂದೆ ನಾನು. ಸರ್ ಬನ್ನಿ ಸರ್ ಒಳಗಡೆ. ಅಯ್ಯೋ ವೈ ನಾಟ್? ಯಾರು ತುಂಬಾ ಹಿಂದುಳಿದವರು ಬಡವರು ಶ್ರೀಮಂತರು ಅನ್ನೋ ಭೇದನೇ ಇಲ್ಲ, ಬೇಕಾದ್ರೂ ಹೋಗ್ತಾರೆ. ನೋಡಿದ್ಯಾ ಮರಯ್ಯ? ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ ಸರ್. ಇಟ್ಸ್ ಓಕೆ. ಬೈ ದ ಬೈ, ನೀವ್ ಕೇಸ್ ವಿಷಯವಾಗಿ ಯಾರ ಕೆಲವು ಏಟ್ ತಿನ್ರಿ ಅಂತ ನಾನು ಕೇಳಿದ್ನಲ್ಲ. ಅಲ್ಲ ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೆ. ಎಸ್ ನಾನು ಅದನ್ನೇ ಕೇಳ್ದೆ. ಈ ಪಾರ್ಟಿ ಅಧ್ಯಕ್ಷರು ಮತ್ತೆ ಮೆಂಬರ್ಸ್ ಎಲ್ಲಾರು ಸೇರಿ ನನ್ನ ಮಿನಿಸ್ಟರ್ ಮಾಡಿದ್ದಾರೆ. ಹಂಗಂತ ನಾನ್ ನಿಮ್ಮಂತ ಪೊಲೀಸ್ ಆಫೀಸರ್ನ ಮರೆಯಕ್ಕಾಗತ್ತಾ? ನಾನ್ ನಿಮ್ಮನ್ನ ನೇರವಾಗಿ ನೋಡಿ ವಿಚಾರಿಸೋಣ ಅಂತ ಬಂದೆ. ನಮ್ಮ ಈ ಪಕ್ಷದ ಭಾವಿ ಮಂತ್ರಿಗಳಾದ ಕೊಲೆ ಕೇಸ್ ವಿಚಾರವಾಗಿ ನೀವು ತುಂಬಾ ತೀಕ್ಷ್ಣವಾಗಿ ಕೆಲಸ ಮಾಡ್ತಿದ್ದೀರಂತ ಬೆಳಿಗ್ಗೆ ಡಿಜಿಪಿ ಹೇಳಿದ್ರು. ಗೊತ್ತಾದ್ ಕೂಡ್ಲೆ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ರು. ಅವಾಗ ಗೊತ್ತಾಯ್ತು ಡಿಸ್ಚಾರ್ಜ್ ಆಗಿ ಮನೇಲಿದ್ದಾರೆ ಅಂತ. ಹ್ಯಾಪಿ ನ್ಯೂಸ್ ಕೇಳಿದ ತಕ್ಷಣ ಸಂತೋಷ ಆಯ್ತು ಸರ್. ಸಾರ್ ನಿಮ್ಮ ಹತ್ರ ಹೇಳ್ಬೇಡ, ನೇರವಾಗಿ ಬಂದು ಹೇಳ್ತೀನಿ ಅಂದ್ರು ಸರ್. ಕಲ್ಬೆರ್ಕೆ ಪೆಟ್ರೋಲ್ ಅಂತ ನೀವು ಅವತ್ತು ಆಟೋ ರಿಕ್ಷಾಗೆ ಹೇಳ್ದಾಗ್ಲೇ ನಾನ್ ನಿಮ್ಮ ಮೇಲೆ ಸ್ವಲ್ಪ ಸಂದೇಹ ಪಟ್ಟೆ. ಆದ್ರೆ ಇವಾಗ ನಾನು ಅಂಡರ್ಸ್ಟ್ಯಾಂಡ್, ಯು ಆರ್ ವೆರಿ ವೈಲೆಂಟ್, ಇಂಟೆಲಿಜೆಂಟ್ ಅಂತ ಹೇಳ್ತಾ ಇದಾರೆ ಸರ್. ಅಬ್ಬೋ ಹೌದಲ್ಲ? ಅದೇ ಅಲ್ವಾ? ಅಂದ್ರೆ ಆಟೋನ ಕಂಡು ಹಿಡಿದ್ರ? ಕಂಡಿಡಿದ್ವಿ ಸರ್. ಬೆಳಿಗ್ಗೆನೆ ಡ್ರೈವರ್ನ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ವಿ ಸರ್. ಅವನ್ನ ಕ್ವಶನ್ ಮಾಡಿದ್ರ? ವಿಚಾರಿಸಿದ್ವಿ ಸರ್. ಆಟೋದಲ್ಲಿ ಬಂದವರು ಗೊತ್ತು ಅಂತ ಹೇಳ್ತಾ ಇದಾರೆ. ಯಾರದು? ನಿಮಗ್ ಸಂಶಯ ಬಂದಿರೋ ವ್ಯಕ್ತಿನೇ ಸರ್. ಆದಷ್ಟು ಬೇಗ ಆ ವ್ಯಕ್ತಿನ ಅರೆಸ್ಟ್ ಮಾಡಿ ಸರ್. ನಾನ್ ಮಂತ್ರಿ ಸೀಟಲ್ಲಿ ಕುತ್ಕೊಂಡಿದ ತಕ್ಷಣ ಈ ಕೇಸ್ ನ ಮುಗಿಸ್ಬಿಟ್ರಿ ಅಂದ್ರೆ ಅದೊಂದು ಸರ್ಟಿಫಿಕೇಶನ್. ನಾನ್ ಕೊಡ್ಬೇಕಾಗಿರೋ ಪ್ರಮೋಷನ್ ನಿಮಗ್ ಕೊಟ್ಬಿಡ್ತೀನಿ ಸರ್. ಕರ್ತಾ ಸರ್ ಇನ್ವೆಸ್ಟಿಗೇಷನ್ ಅಲ್ಲಿ ನಾನು ಭಾಗಿಯಾಗಬೇಕಂತ ಆಸೆ ಸರ್. ನಿನಗೂ ಇದೆಯಾ ಯಾ ಪ್ರಮೋಷನ್? ನೀನ್ ಬರೀ SI ಆಗಿದ್ರೆ ಸಾಕ, ಹಂಗೆ ಒಂದು ASP ಆಗದ್ ಬೇಡವಾ? ಅಬ್ಬೋ ಬೋಟ್ ಎತ್ತೋ ಅಥೋ ಗಾಡಿ ಎತ್ತೋ. ನೀನ್ ASI ಆದ್ರೆ ನನ್ಗೆ ಅದ್ರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸರ್ ನನ್ನನ್ನ ನಂಬಿ ಸರ್, ನಾನು ಹೇಳ್ತಾ ಇರೋದೆಲ್ಲ ಸತ್ಯನೇ. ಓಕೆ, ಹಾಗಿದ್ರೆ ನಂದಿನಿ, ಮಿನಿಸ್ಟರ್ ಅವರ ಪರ್ಸನಲ್ ಬಂಗ್ಲೆಗೆ ನೀವು ಹೋಗ್ಲಿಲ್ಲ, ಅಲ್ಲೇನು ನೋಡ್ಲಿಲ್ಲ, ಈ ಕೊಲೆಗೂ ನಿಮ್ಗೂ ಯಾವುದೇ ಸಂಬಂಧ ಇಲ್ಲ? ಇಲ್ಲ ಸರ್. ವಿಘ್ನೇಶ ಸರ್, ಭಾರ್ಗವ ಅವ್ರನ್ನ ಕರ್ಕೊಂಬ. ಈ ವ್ಯಕ್ತಿ ನಿಮಗೆ ಗೊತ್ತಾ? ನಿನಗೆ ಇವ್ರು ಗೊತ್ತಾ? ಓ ಗೊತ್ತು ಸರ್. ಹೇಗೆ ಗೊತ್ತು? ಯಾವಾಗ್ಲೂ ಟಿವಿಲಿ ನ್ಯೂಸ್ ಪೇಪರಲ್ಲಿ ನೋಡ್ತಾನೆ ಇರ್ತೀನಿ. ನಾಗರಾಜ್ ಸರ್ ವಿರುದ್ಧವಾಗಿ ಕೇಸ್ ಕೊಟ್ಟಿದ್ದು ಇವರೇ ತಾನೆ? ಅವತ್ತು ಆಟೋದಲ್ಲಿ ಬಂದಿದ್ದು ಇವರೇ ಅಂತ ನಿನಗೆ ಚೆನ್ನಾಗಿ ಗೊತ್ತಾ? ನಿಜ ಸರ್, ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಸರ್. ಅದು ಇವರೇ ಸರ್. ಸರಿ, ನೀನ್ ಹೋಗು. ಆಯ್ತು ಸರ್. ನಂದಿನಿ ಅವ್ರು ಈಗ ಏನ್ ಹೇಳ್ತಾರೋ ಮರ್ಯಾದೆಗೆ ಇರೋ ಸತ್ಯ ಹೇಳಿಲ್ಲ ಅಂದ್ರೆ ದುರ್ಗನ ಬಿಟ್ಟು ಎನ್ಕ್ವೈರಿ ಮಾಡಿಸ್ತೀನಿ. 98 kg ತೂಕ. ಬರೀ ಆ 98 ಬಿಡಪ್ಪ. ಅವ್ರೇನೋ ಭಯದಲ್ಲಿ ಸುಳ್ಳು ಹೇಳ್ಬಿಟ್ರು. ಮನುಷ್ಯ ಎಲ್ಲ ಸಮಯದಲ್ಲೂ ನಿಜ ಹೇಳಕ್ಕಾಗತ್ತಾ ಅಲ್ವಾ ನಂದಿನಿ? ಮಿನಿಸ್ಟರ್ ವಿರುದ್ಧವಾಗಿ ಕೊಟ್ಟಂತ ಒಂದು ಸುಳ್ಳು ಕೇಸ್, ಕಾಲೇಜಲ್ಲಿ ಮಿನಿಸ್ಟರ್ ಜೊತೆ ನಡೆದಂತ ಸಂಭವ, ಮಗ ಅವನ ಕೈನಲ್ಲಿ ಸಿಕ್ಕಾಕೊಂಡ್ರೆ ಕೊಂದು ಬಿಡ್ತಾರೆ ಅನ್ನೋ ಭಯ. ಇಂಥ ಒಂದು ಸಂದರ್ಭದಲ್ಲಿ ಯಾರು ಬೇಕಾದ್ರೂ ಕೊಲೆಗಾರರಾಗಬಹುದು. ದಟ್ ಈಸ್ ಕ್ವೈಟ್ ನ್ಯಾಚುರಲ್ ಅಲ್ವಾ ನಂದಿನಿ? ಇಲ್ಲ ಸರ್, ನಾನು ಯಾರನ್ನೂ ಕೊಲೆ ಮಾಡಿಲ್ಲ. ಮತ್ತ್ಯಾಕೆ ನೀನ್ ಗೆಸ್ಟ್ ಹೌಸಿಗೆ ಹೋಗಿದ್ದು? ಘಟನೆ ನಡೆದ ದಿನ ಸಂಜೆ 7:15ಕ್ಕೆ ಸಿಟಿ ಹಾಸ್ಪಿಟಲ್ ಇಂದ ನೀವು ಮಿನಿಸ್ಟರ್ ಫೋನ್ಗೆ ಕಾಲ್ ಮಾಡಿದ್ದೀರಾ. ಬೇಡ ನಂದಿನಿ, ಸುಳ್ಳು ಹೇಳಿ ದಿನಗಳನ್ನ ದೂಡಿ ತಪ್ಪಿಸ್ಕೊಳ್ಬಹುದು ಅಂತ ನೀವು ಅನ್ಕೊಂಡಿರ್ಬೋದು. ಯಾವ ಕಾರಣಕ್ಕೆ ನೀವು ಮಿನಿಸ್ಟರ್ ಫೋನ್ ಮಾಡಿದ್ದು? ಬೇರೆ ಯಾವ ದಾರಿನೂ ಇಲ್ದೇನೆ. ನಾನ್ ನಿನ್ಗೊಂದು ದಾರಿ ಹೇಳ್ತೀನಮ್ಮ. ಕೇಳೋದಕ್ಕೆ ನಿನ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಈ ಪರಿಸ್ಥಿತಿಲಿ ನನ್ಗೆ ಆ ಯೋಚನೆ ಬಿಟ್ಟು ಬೇರೆ ಯಾವುದು ಬಂದಿಲ್ಲ. ಇಲ್ಲಿ ಜನಗಳು ಮಾತಾಡ್ತಿರೋದು ಕೇಳಿದ್ರೆ ರಮೇಶ ಇವಾಗ ಪೊಲೀಸವ್ರ ಕಸ್ಟಡಿಲಿ ಇದಾರಂತಮ್ಮ. ಅವ್ನ್ ರಮೇಶ ಏನಾದ್ರು ತಪ್ಪದಾರಿ ಹಿಡಿಯೋಕಿನ ಮುಂಚೆ ನಾವೇನಾದ್ರೂ ಮಾಡ್ಲೇಬೇಕಮ್ಮ. ಇವಾಗ ನೀನು ಲಾಯರ್ನ ಕರೆಸಿ ಮಾತಾಡೋದೇ ಒಳ್ಳೇದು. ನೀನೇನು ಯೋಚನೆ ಮಾಡ್ಬೇಡಮ್ಮ. ಹೆಂಗಾದ್ರೂ ಮಾಡಿ ನಾವು ರಮೇಶನ್ನ ಕಾಪಾಡೋಣ. ಅದಕ್ಕೆ ನೀನು ವಕೀಲರ ಹತ್ರ ಮಾತಾಡ್ಲೇಬೇಕು. ಅದೊಂದೇ ದಾರಿ ಇರೋದು. ನಾನು ಕಾಲ್ ಮಾಡಿದೆ, ನಿನ್ ಮಗ ನನ್ನ ಕಸ್ಟಡಿನಲ್ಲಿದ್ದಾನೆ, ನಿನ್ ಗೆಸ್ಟ್ ಹೌಸ್ಗೆ ಬಂದು ಕ್ಷಮೆ ಕೇಳಿದ್ರೆ ಅವನ್ನ ಕೊಲ್ದೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅಂತಾನೆ ನೀವು ಅಲ್ಲಿಗೆ ಹೋಗಿದ್ದ? ಅದಕ್ಕೆ ಮುಂಚೆ ನೀವು ಯಾವಾಗಾದ್ರೂ ಹೋಗಿದ್ರಾ? ಇಲ್ಲ, ಆದ್ರೆ ಆ ಜಾಗ ನನಗೆ ಗೊತ್ತು. ಗೆಸ್ಟ್ ಹೌಸಿಗೆ ಹೋದಾಗ ಮುಂದೆ ಇದ್ದಂತ ಗೇಟು ಕ್ಲೋಸ್ ಆಗಿತ್ತು ತಾನೆ? ಆಟೋದವನೇ ಹಿಂದಿನ ಗೇಟನ್ನ ನಿಮಗ್ ತೋರಿಸಿದ್ದು. ಅದೇ ಒಳಗ್ ಹೋಗ್ತಿದ್ದಾಗೆ ನೀವು ಮಾಡಿದಂತ ಟ್ರಾಪ್ಗೆ ಅವ್ರು ಸಿಕ್ಕಾಕೊಳ್ತಾರೆ ಅಂತ ನೀವ್ ಅನ್ಕೊಂಡ್ರಿ. ಚೆನ್ನಾಗಿ ಕುಡ್ದಿದ್ದಂತ ಮಿನಿಸ್ಟರ್ ನಿಮ್ಮನ್ನ ಹಿಡ್ಕೊಂಡ್ರು. ಚೆನ್ನಾಗಿ ಕುಡ್ದು ನಶೆಲಿದ್ದವ್ರಿಗೆ ನೀವ್ ಯಾವಾಗ್ಲೂ ನಿಮ್ಮ ಬ್ಯಾಗ್ನಲ್ಲಿ ಇಟ್ಕೊಂಡಿದ್ದಂತ ಚಾಕುಯಿಂದ ಅವ್ರನ್ನ ಚುಚ್ಚಿ ಕೊಲೆ ಮಾಡಿದ್ರಿ.
ನಾನ್ ಸಾಯಿಸ್ಲಿಲ್ಲ. ಮತ್ಯಾರು ಕೊಲೆ ಮಾಡಿದ್ದು? ನನಗೆ ಗೊತ್ತಿಲ್ಲ ಸರ್. ನಾನು ಅಲ್ಲಿಗೆ ಹೋದಾಗ ಮಿನಿಸ್ಟರ್ ರಕ್ತದ ಮಡವನಲ್ಲಿ ಬಿದ್ದಿದ್ರು. ನಾನು ಇದನ್ನ ನಂಬೇಕು ಅಲ್ವಾ? ದೇವರ ಆಣೆ ಆಗ್ಲೂ ನಾನು ಹೇಳ್ತಾ ಇರೋದೆಲ್ಲ ಸತ್ಯನೇ. ಗೆಸ್ಟ್ ಹೌಸ್ಗೆ ಹೋಗೇ ಇಲ್ಲ ಅಂತ ಹೇಳ್ದಂತ ನಂದಿನಿ ಈಗ ಕೊಲೆಯಾಗಿ ಬಿದ್ದಿದ್ದನ್ನ ನೋಡ್ದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಹತ್ರ ಇರೋ ನೆಕ್ಸ್ಟ್ ಪ್ರೂಫ್ ಅನ್ನ ನಾನು ಹೇಳ್ಬೇಕಾದ್ರೆ ನೀವು ಸತ್ಯ ಹೇಳಲೇಬೇಕಾಗತ್ತೆ. ಕೊಲೆನಲ್ಲಿ ಭಾಗಿಯಾಗಿದ್ದೆ ಅಂತ. ಇವಾಗ ನೀವು ಹೋಗ್ಬೋದು. ಇವಳೊಬ್ಳು ಎಜುಕೇಟೆಡ್ ಕ್ರಿಮಿನಲ್ ಸರ್. ನೀವು ನನಗೆ ಪರ್ಮಿಷನ್ ಕೊಟ್ರೆ ಇವ್ರೇನೋ ಕೊಲೆ ಮಾಡಿರೋ ಆಯುಧನ ಎಲ್ಲಿಟ್ಟಿದ್ದಾರೆ ಅಂತ ನಾನು ಇವ್ರ ಕೈಯಲ್ಲಿ ಹೊಡೆದು ಬಾಯ್ ಬಿಡಿಸ್ತೀನಿ ಸರ್. ಇವ್ರನ್ನ ಅರೆಸ್ಟ್ ಮಾಡ್ಬೇಕು ಸರ್. ಒಬ್ರನ್ನ ಮಾತ್ರ ಅರೆಸ್ಟ್ ಮಾಡಿದ್ರೆ ಈ ಕೇಸಿನ ದಿಕ್ಕೇ ಬದಲಾಗ್ಬಿಡುತ್ತೆ. ಹಂಗ ಸರ್? ಅಯ್ಯೋ ಸರ್, ಇವಳನ್ನ ಅರೆಸ್ಟ್ ಮಾಡಿ ಮೀಡಿಯಾ ಮುಂದೆ ನಿಲ್ಸಿ ಪಬ್ಲಿಸಿಟಿ ತಗೊಳ್ಳೋಣ ಅಂತ ಅಂದ್ರೆ ಏನ್ ಸರ್ ಇದು? ಕಣ್ಣು ಮುಂದೆ ಇರೋ ಅಪರಾಧಿನ ಬಿಟ್ಬಿಟ್ಟು ಕಣ್ಣಿಗೆ ಕಾಣಿಸ್ತಿರೋ ಸಾಕ್ಷಿನ ಹುಡ್ಕೊಂಡು ಹೋಗ್ತಾ ಇದಾರೆ ನಮ್ಮ ಕಮಿಷನರ್ ಸಾಹೇಬ್ರು. ನೀನೇನೇ ಹೇಳು, ಹೆಣ್ಮಕ್ಳಂದ್ರೆ ಸ್ವಲ್ಪ ಸೆಂಟಿಮೆಂಟ್.